Good morning, my dear Aksharians. Today, let us discuss about area of similar triangles. This is the very important theorem next to BPT. BPT ಆದಮೇಲೆ important theorem area of similar triangles. Okay na ಮಕ್ಕಳೇ? Yes. ಸ್ಟೇಟ್ಮೆಂಟ್ ಏನಿದೆ, ಯಾಕೆ ಇದು ಇಂಪಾರ್ಟೆಂಟ್, ಎಷ್ಟು ಮಾರ್ಕ್ಸ್ ಎಕ್ಸಾಮ್ ನಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಮಕ್ಕಳೇ, ಪ್ರೀವಿಯಸ್ ಇಯರ್ಸ್ ನ ಕ್ವಶನ್ ಪೇಪರ್ಸ್ ನ ನೋಡಿದ್ರೆ ನಿಮಗೆ ಒಂದು ಮಾರ್ಕ್ಸ್ಗೆ ಒಂದು ಕ್ವಶನ್ ಈ ಥಿಯರಮ್ ಮೇಲೆ ಡೆಫಿನೆಟ್ ಆಗಿ ಸಿಗುತ್ತೆ ಮಕ್ಕಳೇ. ಫಿಕ್ಸ್ ಇದು. ಒಂದು ಮಾರ್ಕ್ಸ್ಗೆ ಹೆಚ್ಚು ಕಡಿಮೆ 99% ಸಿಗುತ್ತೆ ಮಕ್ಕಳೇ ಈ ಕ್ವಶನ್ ಇದ್ರ ಮೇಲೆ. ಆಯ್ತಲ್ವಾ? ಹಾಗಂತ ಥಿಯರಮ್ ಒಂದು ಮಾರ್ಕ್ಸಿಗೋಸ್ಕರ ಅಷ್ಟೇನಾ? ಇಲ್ಲ, ಇನ್ನೂ ಇದ್ರ ಮೇಲೆ ಬೇಸ್ಡ್ ಆನ್ ಪ್ರಾಬ್ಲಮ್ಸ್ ಇದೆ. ಆಮೇಲೆ ಥಿಯರಮ್ ಕೂಡ ಇಂಪಾರ್ಟೆಂಟ್ ಮಕ್ಕಳೇ. 4 ಮಾರ್ಕ್ಸಿಗೆ ಕೇಳ್ಬೋದು. ಈಗ ಹೋದ ವರ್ಷದ ಪ್ಯಾಟರ್ನ್ ಪ್ರಕಾರ ಹೋದ್ರೆ 5 ಮಾರ್ಕ್ಸಿಗೂ ಕೇಳ್ಬೋದು. ಓಕೆನಾ ಮಕ್ಕಳೇ? ಎಸ್, ಸ್ಟೇಟ್ಮೆಂಟ್ ಏನಿದೆ ನೋಡೋಣ. ಸ್ಟೇಟ್ಮೆಂಟ್ ಆಫ್ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಏನು ಸ್ಟೇಟ್ಮೆಂಟ್? ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ಮೇಲೆ ಏರಿಯಾ ರಿಲೇಟೆಡ್ ಇರುತ್ತೆ ಅಲ್ವಾ? ಹೌದು ತಾನೆ? ಎಸ್, ನೋಡ್ಕೊಳ್ಳಿ ಇಲ್ಲಿ ಮಕ್ಕಳೇ. ದ ರೇಷಿಯೋ ಆಫ್ ಏರಿಯಾ ಆಫ್ two similar triangles is equal to ratio of squares of their corresponding sides. Their corresponding sides. ನೋಡಿ, ಇನ್ನೊಮ್ಮೆ ಹೇಳ್ತೀನಿ ಮಕ್ಕಳೇ, ಇದನ್ನ ನೋಡ್ಕೊಳ್ಳಿ. ಸ್ಟೇಟ್ಮೆಂಟ್ ಆಫ್ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ದ ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್, ಎರಡು ಸಿಮಿಲರ್ ಟ್ರಯಾಂಗಲ್ಸ್ ಇದೆ, ಈಸ್ ಈಕ್ವಲ್ ಟು ರೇಷಿಯೋ ಆಫ್ ಸ್ಕ್ವೇರ್ಸ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಇದು ಸ್ಟೇಟ್ಮೆಂಟ್ ಮಕ್ಕಳೇ. ಏನು ನೋಡಿಲಿ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಟ್ರಯಾಂಗಲ್ ಇದೆ, ಇದನ್ನು ನಾನು ಎ ಬಿ ಸಿ ಅಂತ ಕರಿತೀನಿ ಮಕ್ಕಳೇ. ದಿಸ್ ಇಸ್ ದ ಟ್ರಯಾಂಗಲ್ ಎ ಬಿ ಸಿ. ಇದೇ ತರ ಇನ್ನೊಂದು ಸಿಮಿಲರ್ ಟ್ರಯಾಂಗಲ್ ಇದೆ, ಇದಕ್ಕೆ ಸಿಮಿಲರ್ ಆಗಿರೋ ಟ್ರಯಾಂಗಲ್, ದಟ್ ಈಸ್ ಪಿ ಕ್ಯೂ ಆರ್ ಅಂತ ತಗೊಳ್ಳೋಣ ಮಕ್ಕಳೇ. ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್ ದ ಟೂ ಸಿಮಿಲರ್ ಟ್ರಯಾಂಗಲ್ಸ್. ಇದರಲ್ಲಿ ಇದರ ಏರಿಯಾ ಮತ್ತೆ ಇದರ ಏರಿಯಾ, ಇವೆರಡರ ಏರಿಯಾದ ರೇಷಿಯೋನ ತಗೊಂಡ್ರೆ ಅದು ಇದರ ಕರೆಸ್ಪಾಂಡಿಂಗ್ ಸೈಡ್ ಮತ್ತೆ ಇದರ ಕರೆಸ್ಪಾಂಡಿಂಗ್ ಸೈಡ್ ನ ಸ್ಕ್ವೇರ್ ಮಾಡಿದ ರೇಷಿಯೋಗೆ ಈಕ್ವಲ್ ಆಗುತ್ತಂತೆ. ಗೊತ್ತಾಯ್ತಾ ಮಕ್ಕಳೇ? ಎಸ್, ನೋಡೋಣ ಏನಂತ ಬರೀಬಹುದು ಅದನ್ನ ಅಂದ್ರೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಟು ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ನೋಡಿ, ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್, ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ is equal to ratio of squares of their corresponding sides. AB is the corresponding side of triangle ABC. PQ is the corresponding side of triangle PQ. AB ಗೆ corresponding PQ ಇದೆ. Okay na? ರೇಷಿಯೋ ಆಫ್ ಸ್ಕ್ವೇರ್ಸ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಇದು ಸ್ಟೇಟ್ಮೆಂಟ್ ಮಕ್ಕಳೇ. ಇದನ್ನೇ ನಾವು ಪ್ರೂವ್ ಮಾಡ್ಬೇಕು. ಹೆಂಗೆ ಸರ್ ಅದು ಪ್ರೂವ್ ಮಾಡ್ಬೇಕು? ಅದನ್ನೀಗ ಅರ್ಥ ಆಯ್ತಲ್ವಾ? ಎಸ್, ಅದಕ್ಕೆ ಗಿವನ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಗಿವನ್ ಅಂತ ಬರ್ಕೋಬಹುದು ಅಥವಾ ಡೇಟಾ ಅಂತ ಬರೀಬಹುದು. ಏನೇನ್ ಕೊಟ್ಟಿದ್ದಾರೆ? ಟ್ರಯಾಂಗಲ್ ಎ ಬಿ ಸಿ ಕೊಟ್ಟಿದ್ದಾರೆ ಅಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಕೊಟ್ಟಿದ್ದಾರೆ. ಹೌದಾ? ಅವೆರಡೂ ಕೂಡ ಸಿಮಿಲರ್ ಅಂತ ಹೇಳಿದ್ದಾರೆ. ರೈಟ್, ಸಿಮಿಲರ್ ಅಂತಂದ್ರೆ ಡೈರೆಕ್ಟ್ ಆಗಿ ಬರ್ದ್ಬಿಡೋಣ. ಸಿಮಿಲರ್ ಅಂತ ಹೇಳಿದ್ದಾರೆ. ಸಿಮಿಲರ್ ಅಂದ ಮೇಲೆ ನಿಮ್ಗೆಲ್ಲ ಗೊತ್ತು ಮಕ್ಕಳೇ, ಏನಂತ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಹೌದಾ? ಬರೆಯೋಣ ಮಕ್ಕಳೇ. ಹಾಗಾದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು, ವೆರಿ ಗುಡ್, ಆಂಗಲ್ ಪಿ. ರೈಟ್, ಆಂಗಲ್ ಬಿ ಈಸ್ ಈಕ್ವಲ್ ಟು ಆಂಗಲ್ ಕ್ಯೂ. ರೈಟ್, ಆಂಗಲ್ ಸಿ ಈಸ್ ಈಕ್ವಲ್ ಟು ಆಂಗಲ್ ಆರ್. 100%. ರೈಟ್ ಮಕ್ಕಳೇ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಒಂದು. ಆಮೇಲೆ ಸಿಮಿಲರ್ ಅನ್ನೋದಕ್ಕೆ ಇನ್ನೊಂದು ಪಾಯಿಂಟ್ ಇದೆ.
ಏನಂತ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನ್. ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ್ದು ಎಕ್ಸಾಕ್ಟ್ಲಿ ಎ ಬಿ ಬೈ ಪಿ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ವಿಚ್ ಇಸ್ ಈಕ್ವಲ್ ಟು ಸಿ ಎ ಬೈ ಆರ್ ಪಿ. ದೀಸ್ ಆರ್ ದ ಕರೆಸ್ಪಾಂಡಿಂಗ್ ಸೈಡ್ಸ್. ಓಕೆನಾ ಮಕ್ಕಳೇ? ಬೇಕಂದ್ರೆ ಇದನ್ನ ಈಕ್ವೇಶನ್ ನಂಬರ್ 1 ಅಂತಾನು ಕನ್ಸಿಡರ್ ಮಾಡ್ಕೊಂಡಿರೋಣ. ಏನಾಗುತ್ತೆ ಮುಂದೆ ಏನಾದ್ರು ಬೇಕಾಗ್ಬೋದು. ಇರ್ಲಿ ಮಕ್ಕಳು. ಟು ಪ್ರೂವ್ ಏನನ್ನ ಪ್ರೂವ್ ಮಾಡಬೇಕು, ಟು ಪ್ರೂವ್ ಏನನ್ನ ಪ್ರೂವ್ ಮಾಡಬೇಕು ಅದನ್ನೇ ಪ್ರೂವ್ ಮಾಡಬೇಕಾಗಿರೋದು ಮಕ್ಕಳು ನಾವು. ಟು ಪ್ರೂವ್ ಏನಿದೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಸರ್ ಅಲ್ಲಿ ರೇಷಿಯೋ ಬರ್ದಿರಿ. ಎಸ್, ವಿ ಕ್ಯಾನ್ ರೈಟ್. ರೇಷಿಯೋ ಇರೋದನ್ನ ಈ ತರ ಫಾರ್ಮ್ ನಲ್ಲಿ ಪಿ ಬೈ ಕ್ಯೂ ಫಾರ್ಮ್ ನಲ್ಲಿ ಬರೀಬಹುದು. ರೈಟ್. ಹಾಗಾದ್ರೆ ಇದನ್ನ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್, ಒಂದೊಂದಕ್ಕೆ ಸ್ಕ್ವೇರ್ ಹಾಕೋ ಬದಲು ಹೋಲ್ ಸ್ಕ್ವೇರ್ ಹಾಕೋಣ. ವಿಚ್ ಇಸ್ ಈಕ್ವಲ್ ಟು, ಇದು ಬೇಡ ಅಂದ್ರೆ ಇದನ್ನಾದ್ರೂ ತಗೋಬಹುದು ನೀವು, ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಸಿ ಎ ಬೈ ಆರ್ ಪಿ ಹೋಲ್ ಸ್ಕ್ವೇರ್. ಇವು ಮೂರರಲ್ಲಿ ಯಾವ್ದಾದ್ರೂ ಆರ್ ಎಚ್ ಎಸ್ ಆಗಿ ಪ್ರೂವ್ ಮಾಡಿದ್ರೆ ಆಯ್ತು ಮಕ್ಕಳು. ಎಲ್ ಎಚ್ ಎಸ್ ಇದಿರುತ್ತೆ, ಈ ಮೂರಲ್ಲಿ ಯಾವ್ದಾದ್ರೂ ಆರ್ ಎಚ್ ಎಸ್ ಬಂದು ಸಾಕು. ಇದು 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 ಮೂರಲ್ಲಿ ಒಂದು ಮಕ್ಕಳು. ಓಕೆನಾ? ಎಸ್. ಇದಕ್ಕೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಯಾಕೆ ಸರ್ ಕನ್ಸ್ಟ್ರಕ್ಷನ್ ಇಲ್ಲದೆ ಇದ್ರೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಕನ್ಸ್ಟ್ರಕ್ಷನ್ ಇಲ್ಲದೆ ಅಂದ್ರೆ ಪ್ರೂವ್ ಮಾಡಕ್ ಆಗಲ್ವಾ? ಮಾಡಬಹುದೇನೋ ಮುಂದೆ ಬೇರೆ ವಿಧಾನದಲ್ಲಿ. ಆದ್ರೆ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಅಂದ ತಕ್ಷಣ ಒಂದು ಫಾರ್ಮುಲಾ ಇದೆ ಅಲ್ವಾ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ. ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈ ಹೈಟ್ ಅನ್ನೋದು ಇದರಲ್ಲಿ ಏನಾದ್ರು ಇದೆಯಾ? ಇಲ್ಲ. ಹೈಟ್ ಇಸ್ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್. ಆಲ್ಟಿಟ್ಯೂಡ್ ಅಂತ ಒಂದು ಪ್ರೀವಿಯಸ್ ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡುವಾಗ ಹೇಳಿದ್ವಿ. ರೈಟ್. ಆ ಹೈಟ್ ಬೇಕಲ್ಲ, ಅದಕ್ಕೆ ಕನ್ಸ್ಟ್ರಕ್ಷನ್ ಮಾಡಬೇಕು. ಅದೇ ಕನ್ಸ್ಟ್ರಕ್ಷನ್ ಏನು, ಡ್ರಾ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಅದಕ್ಕೊಂದು ಹೆಸರು ಕೊಡೋಣ ಎಂ ಅಂತ. ಎ ಎಂ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಅದೇ ತರ ಡ್ರಾ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್. ಇದಕ್ಕೊಂದು ಹೆಸರು ಕೊಡೋಣ ಎನ್ ಅಂತ. ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್. ಹೌದು, ಅದನ್ನ ಇಲ್ಲಿ ಬರ್ಬಿಟ್ರೆ ಆಯ್ತು ಅಷ್ಟೇ. ಡ್ರಾ ಎ ಎಂ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್. ಆಯ್ತು, ಕನ್ಸ್ಟ್ರಕ್ಷನ್ ಆಯ್ತು. ಪರ್ಪೆಂಡಿಕ್ಯುಲರ್ ಹಾಕಿದ್ದಕ್ಕೆ ನಮಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅನ್ನೋದು ಸಿಗುತ್ತೆ. ಹಂಗಾಗಿ ಓಕೆನಾ? ಎಸ್. ಈಗ ಪ್ರೂಫ್ ಕಡೆಗೆ ಬನ್ನಿ. ಈಗ ಪ್ರೂಫ್ ಏನಿದೆ, ಪ್ರೂಫ್ ಹೆಂಗ್ ಮಾಡೋದು ನೋಡ್ಕೊಳ್ಳಿ ಮಕ್ಕಳೇ. ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡುವಾಗ ಬಿಗ್ ಟ್ರಯಾಂಗಲ್ಗಳು ಸಿಮಿಲರ್ ಆಗಿದ್ರೆ ಅದರೊಳಗಿರೋ ಚಿಕ್ಕ ಚಿಕ್ಕ ಟ್ರಯಾಂಗಲ್ಗಳು ಸಿಮಿಲರ್ ಅಂತ ಪ್ರೂವ್ ಮಾಡಿದ್ ನೆನಪಿದೆಯಾ? ಈ ಲೆಫ್ಟ್ ಸೈಡ್ ಟ್ರಯಾಂಗಲ್ ಲೆಫ್ಟ್ ಸೈಡ್ಗೆ ಸಿಮಿಲರ್ ಆಗುತ್ತೆ, ರೈಟ್ ಸೈಡ್ ಟ್ರಯಾಂಗಲ್ ರೈಟ್ ಸೈಡ್ಗೆ ಸಿಮಿಲರ್ ಆಗುತ್ತೆ ಅಂತ ಪ್ರೂವ್ ಮಾಡಿದ್ವಿ ಅಲ್ವಾ? ಸೇಮ್ ಅದೇ ತರ ಇಲ್ಲೂ ನೋಡೋಣ ಸಿಮಿಲರ್ ಆಗುತ್ತೋ ಇಲ್ವೋ ಅಂತ. ಹೌದಾ? ಎಸ್, ನೋಡೋಣ. ಈ ಚಿಕ್ಕ ಟ್ರಯಾಂಗಲ್ ತಗೊಳ್ಳೋಣ, ಪಾರ್ಟ್ ಎ ಎಂ ಬಿ ಅಂತ. ಟ್ರಯಾಂಗಲ್ ಎ ಎಂ ಬಿ ತಗೊಳ್ತೀನಿ. ಅಂಡ್ ಆ ಕಡೆಯಲ್ಲಿ ಎಕ್ಸಾಕ್ಟ್ಲಿ ಟ್ರಯಾಂಗಲ್ ಪಿ ಎನ್ ಕ್ಯೂ 100% ಮಕ್ಕಳು. ರೈಟ್. ಓಕೆನಾ? ಇವೆರಡನ್ನು ಕಂಪೇರ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇದರಲ್ಲಿ ಆಂಗಲ್ ಎಂ ಅನ್ನೋದು ಇದರಲ್ಲಿ ಆಂಗಲ್ ಎನ್ ಗೆ ಈಕ್ವಲ್. ಯಾಕೆ? ಎಕ್ಸಲೆಂಟ್. ರೈಟ್. 90 ಡಿಗ್ರಿ ಇರ್ತದೆ, 100%. ಓಕೆನಾ? ರೈಟ್. ಹಾಗಾದ್ರೆ ಇನ್ನೊಂದು ವೆರಿ ಗುಡ್. ಆಂಗಲ್ ಬಿ ಈಸ್ ಈಕ್ವಲ್ ಟು ಆಂಗಲ್ ಕ್ಯೂ. ಯಾಕೆ ನೋಡಿ ಹೇಗಿದೆ? ಆಂಗಲ್ ಬಿ ಈಸ್ ಈಕ್ವಲ್ ಟು ಆಂಗಲ್ ಕ್ಯೂ ಅಂತ. ಯಾಕೆ? ದೊಡ್ಡ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಇದ್ದಾಗ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್. ಅದನ್ನ ಗಿವನ್ ಅಂತ ಬರ್ಬಿಡ್ಲಾ? ಎಸ್. ಹಾಗಾದ್ರೆ ಇನ್ ಎನಿ ಟೂ ಟ್ರಯಾಂಗಲ್ಸ್ ಇಫ್ two corresponding angles are equal, then third one also equal. ಹಾಗಾದ್ರೆ therefore AA criteria satisfies. AA criteria satisfy ಆಯ್ತಲ್ವಾ? ಅಂದಮೇಲೆ hence ನಾನು ಬರೀತಾ ಇದ್ದೀನಿ ಟ್ರಯಾಂಗಲ್ AMB similar to ಟ್ರಯಾಂಗಲ್ PNQ ಅಂತ ಬರೀತೀನಿ. ಬರಿಬಹುದಲ್ವಾ? ಎಸ್. ಸಿಮಿಲರ್ ಅಂತಂದ್ಮೇಲೆ ಅದಕ್ಕೆ ನಾನು ಪ್ರಪೋರ್ಷನಾಲಿಟಿಯನ್ನ ಬರಿತೀನಿ. ಇವಾಗ ಕರೆಸ್ಪಾಂಡಿಂಗ್ ಸೈಡ್ಸ್ ನ ಪ್ರಪೋರ್ಷನಾಲಿಟಿ ನೋಡಿ ಬರಿತೀನಿ ಮಕ್ಕಳೇ. ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಎ ಎಂ ಡಿವೈಡೆಡ್ ಬೈ ಪಿ ಎನ್. ಬರಿಬಹುದಾ? ಹೀಗೆ ಬರಿಬಹುದಾ ಇಲ್ವ ಮಕ್ಕಳೇ? ಎಸ್, ಬರಿಬಹುದು.
ಹಾಗಾದ್ರೆ ನಾವು ಕಂಪೇರ್ ಇದನ್ನ ಈಕ್ವೇಶನ್ 2 ಅಂತ ತಗೊಳ್ತೀವಿ ಮಕ್ಕಳೇ. ನಾವು ಕಂಪೇರ್ 1 and 2 ಇವೆರಡನ್ನು ಕಂಪೇರ್ ಮಾಡಿ ಏನಿದೆ ಇಲ್ಲಿ ಎ ಬಿ ಬೈ ಪಿ ಕ್ಯೂ, ಇಲ್ಲೇನಿದೆ ಎ ಬಿ ಬೈ ಪಿ ಕ್ಯೂ. ಈ ಎ ಬಿ ಬೈ ಪಿ ಕ್ಯೂ ಯಾವುದಕ್ಕೆ ಸಮ? ಬಿ ಸಿ ಬೈ ಕ್ಯೂ ಆರ್ಗೆ. ಈ ಎ ಬಿ ಬೈ ಪಿ ಕ್ಯೂ ಎ ಎಂ ಬೈ ಪಿ ಎನ್. ಹಂಗಾರೆ ಇದು ಬೇರೆ ಇದು ಬೇರೆನಾ? ಇಲ್ಲ, ಅದೇ ಟ್ರಯಾಂಗಲ್ ಎ ಬಿ ಬೈ ಪಿ ಕ್ಯೂ. ಹಾಗಾದ್ರೆ ನಾನಿಲ್ಲಿ ದೇರ್ ಫೋರ್ ಎ ಬಿ ಬೈ ಪಿ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಎ ಎಂ ಬೈ ಪಿ ಎನ್ ವಿಚ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಮೂರನ್ನು ಒಟ್ಟಿಗೆ ಬರೆದ್ಬಿಟ್ಟೆ, ಯಾಕೆಂದ್ರೆ ಎ ಬಿ ಬೈ ಪಿ ಕ್ಯೂ ಎ ಎಂ ಬೈ ಪಿ ಎನ್ಗೂ ಈಕ್ವಲ್, ಬಿ ಸಿ ಬೈ ಕ್ಯೂ ಆರ್ಗೂ ಈಕ್ವಲ್. ಹಾಗಾದ್ರೆ ಇವು ಮೂರು ಒಂದಕ್ಕೊಂದು ಈಕ್ವಲ್ ಆಯ್ತಲ್ವಾ? ಎಸ್. ಈಗ ಮಕ್ಕಳೇ ಇಲ್ಲಿ ಈಗ ನಾವು ರಿಯಲ್ ಆಗಿ ಏರಿಯಾ ಕಾನ್ಸೆಪ್ಟ್ ಅನ್ನು ತಗೋಬೇಕು. ಈಗ ಯಾವ್ದು ತಗೊಳ್ಳೋಣ ಮಕ್ಕಳೇ? ಏರಿಯಾ ಕಾನ್ಸೆಪ್ಟ್ ತಗೊಳ್ಳೋಣ. ಓಕೆನಾ? ಎಸ್. ಏರಿಯಾ ಆಫ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಪಿ ಕ್ಯೂ ಆರ್ ತಗೊಳ್ತಾ ಇದ್ದೀನಿ. ಈಗ ನಾನು ರಿಯಲ್ ಆಗಿ ಪ್ರೂವ್ ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ ಇವನ್ನೆಲ್ಲ ತಗೊಂಡು. ಓಕೆನಾ? ಎಸ್. ಏರಿಯಾ ಆಫ್ ಎ ಬಿ ಸಿ, ಏರಿಯಾ ಆಫ್ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ರೈಟ್? ಬರೀತೀನಿ ನೀವು ಹಾಫ್ ಇಂಟು ಬೇಸ್. ಎ ಬಿ ಸಿಯ ಟ್ರಯಾಂಗಲ್ ನಲ್ಲಿ ಬೇಸ್ ಯಾವುದು? ವೆರಿ ಗುಡ್, ಬಿ ಸಿ ಇಸ್ ದ ಬೇಸ್, ಬಿ ಸಿ ಬರ್ತಿದ್ದೀನಿ. ಇಂಟು ಹೈಟ್ ಯಾವುದು? ಅದೇ ಕನ್ಸ್ಟ್ರಕ್ಟ್ ಮಾಡಿದ್ವಲ್ಲ ಅದೇನೆ ಎ ಎಂ, ದಿಸ್ ಇಸ್ ದ ಹೈಟ್, ಡಿವೈಡೆಡ್ ಬೈ ಹಾಫ್ ಇಂಟು ಇಲ್ಲಿ ಬೇಸ್ ಯಾವುದು? ಕ್ಯೂ ಆರ್ ಇಸ್ ದ ಬೇಸ್, ರೈಟ್? ಕ್ಯೂ ಆರ್ ಇಂಟು ಹೈಟ್ ಯಾವುದು? ಪಿ ಎನ್ ಇಸ್ ದ ಹೈಟ್. ಓಕೆನಾ ಮಕ್ಕಳೇ? ಆಗ್ಬೋದಲ್ವಾ? ಎಸ್. ಇಲ್ಲಿದು ಕಾಣ್ತಾ ಇಲ್ವಾ? ಬೈ ಅನ್ನೋದು ನೀಟಾಗಿ ನೋಡಿ. ಇಲ್ಲಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಡಿವೈಡೆಡ್ ಬೈ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸರಿ ಇದೆಯಾ ಮಕ್ಕಳೇ? ಓಕೆನಾ? ಹಾಫ್ ಆಫ್ ಗೆಟ್ ಕ್ಯಾನ್ಸಲ್ಡ್, ಹಾಫ್ ಗೆಟ್ ಕ್ಯಾನ್ಸಲ್ಡ್. ಏನು ಉಳ್ಕೊಳ್ತು? ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಎ ಎಂ ಬೈ ಪಿ ಎನ್ ಉಳ್ಕೊಂಡಿದೆ. ಹೌದಾ? ಈಗ ಇಲ್ಲಿಗೆ ಬನ್ನಿ ಮಕ್ಕಳೇ. ಎ ಎಂ ಬೈ ಪಿ ಎನ್ ಯಾವುದಕ್ಕೆ ಸಮ? ಎ ಬಿ ಬೈ ಪಿ ಕ್ಯೂಗೆ. ಬಿ ಸಿ ಬೈ ಕ್ಯೂ ಆರ್ ಯಾವುದಕ್ಕೆ ಸಮ? ಎ ಬಿ ಬೈ ಪಿ ಕ್ಯೂಗೆ. ಹಾಗಾದ್ರೆ ಬಿ ಸಿ ಬೈ ಕ್ಯೂ ಆರ್ ಅನ್ನು ನಾನು ಎ ಬಿ ಬೈ ಪಿ ಕ್ಯೂ ಅಂತ ಬರ್ಕೊಳ್ತೀನಿ, ಯಾಕೆಂದ್ರೆ ಅದು ಈಕ್ವಲ್ ಅಂತ ಇಲ್ಲಿ ಹೇಳಿದ್ವಿ ನಾವು. ಹಾಗೆಯೇ ಎ ಎಂ ಬೈ ಪಿ ಎನ್ ಅನ್ನು ಕೂಡ ಎ ಬಿ ಬೈ ಪಿ ಕ್ಯೂ ಅಂತ ಬರ್ಕೊಳ್ತೀನಿ. ವೆರಿ ಗುಡ್, ರೈಟ್? ಎ ಬಿ ಇಂಟು ಎ ಬಿ ಸ್ಕ್ವೇರ್, ಪಿ ಕ್ಯೂ ಇಂಟು ಪಿ ಕ್ಯೂ ಸ್ಕ್ವೇರ್, ಅದನ್ನ ಹೋಲ್ ಸ್ಕ್ವೇರ್ ಹಾಕಿಬಿಟ್ಟೆ, ರೈಟ್? ಹಾಗಾದ್ರೆ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್, ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್, ಸಿ ಎ ಬೈ ಆರ್ ಪಿ ಹೋಲ್ ಸ್ಕ್ವೇರ್, ಮೂರು ಕೂಡ ಯಾವುದಾದ್ರೂ ಒಂದು ಪ್ರೂವ್ ಮಾಡಿದ್ವಿ, ಸಿಕ್ಕಿದೆ. ಕೊನೆಯದಾಗಿ ಬರ್ಬಿಡ್ತೀನಿ ಮಕ್ಕಳೇ. ದೇರ್ಫೋರ್ ಏರಿಯಾ ಆಫ್ triangle ABC divided by area of triangle PQR which is equal to AB by PQ whole square which is equal to BC by QR whole square which is equal to CA by RP whole square. ಇಲ್ಲಿಗೆ ನಮ್ಮ ಪ್ರೂಫ್ ಮುಗಿತು ಮಕ್ಕಳೇ. ಓಕೆನಾ? ಹೆನ್ಸ್ ಪ್ರೂವ್. ಅರ್ಥ ಆಯ್ತಲ್ವಾ? ಇನ್ನೊಮ್ಮೆ ಹಾಗೆ ಒಂದೇ ಒಂದು ನಿಮಿಷ ಎಲ್ಲದನ್ನು ಹೇಳ್ಬಿಡ್ತೀವಿ. ಸ್ಟೇಟ್ಮೆಂಟ್ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್. ಸ್ಟೇಟ್ಮೆಂಟ್ ದ ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ರೇಷಿಯೋ ಆಫ್ ಸ್ಕ್ವೇರ್ಸ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಈ ಸ್ಟೇಟ್ಮೆಂಟ್ ಅನ್ನ ಟು ಪ್ರೂವ್ಗೆ ಕಂಪೇರ್ ಮಾಡಿ. ಯಾವಾಗಲೂ ಮಕ್ಕಳೇ ಥಿಯರಮ್ಗಳಲ್ಲಿ ಸ್ಟೇಟ್ಮೆಂಟ್ ಏನಿರುತ್ತೆ ಅದು ವರ್ಬಲ್ ಫಾರ್ಮ್, ಅದನ್ನು ನಾವು ಅಲ್ಜಿಬ್ರಿಕಲ್ ಫಾರ್ಮ್ನಲ್ಲಿ ಅಥವಾ ಈಕ್ವೇಶನ್ ಫಾರ್ಮ್ನಲ್ಲಿ ಅಥವಾ ನ್ಯೂಮರಿಕಲ್ ಫಾರ್ಮ್ಗೆ ತಗೊಂಡು ಬಂದರೆ ಅದು ಟು ಪ್ರೂವ್ ಆಗಿರುತ್ತೆ. ಆಗ್ಬೋದಲ್ವಾ? ಎಸ್. ಇದು ಸ್ಟೇಟ್ಮೆಂಟ್ ವರ್ಬಲ್ ಇದೆ, ಅದನ್ನು ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ನ್ಯೂಮರಿಕಲ್ ಫಾರ್ಮ್ ಅಥವಾ ಅಲ್ಜಿಬ್ರಿಕ್ ಫಾರ್ಮ್ ಅಂತ ಹೇಳ್ತೀವಿ, ಈಕ್ವೇಶನ್ ಫಾರ್ಮ್ ತಂದಿದ್ದೀವಿ. ಇದು ಟು ಪ್ರೂವ್. ಓಕೆನಾ? ಗಿವನ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್, angle A is equal to angle P, angle B is equal to angle Q, angle C is equal to angle R. Corresponding angles similar ಅಂತ ಹೇಳಿದ್ದಕ್ಕೆ ಬರ್ದಿದ್ದೀವಿ.
ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಸಿ ಎ ಬೈ ಆರ್ ಪಿ ಈಕ್ವೇಶನ್ 1 ಅಂತ ತಗೊಂಡ್ವಿ. ಬಿಕಾಸ್ ಸಿಮಿಲರ್ ಅಂದಾಗ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಆಗಿರುತ್ತೆ. To prove area of triangle ABC divided by area of triangle PQR is equal to AB by PQ whole square is equal to BC by QR whole square is equal to CA by RP whole square ಆಗುತ್ತೆ. ಅದಕ್ಕೆ ಕನ್ಸ್ಟ್ರಕ್ಷನ್ ಮಾಡಬೇಕು. ಏರಿಯಾ ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಸಿಗುತ್ತೆ. ನಮಗೆ ಬೇಸ್ಗೆ ಹೈಟ್ ಇರಲಿಲ್ಲ, ಆ ಹೈಟ್ಗೋಸ್ಕರ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ದಟ್ ಈಸ್ ಎ ಎಂ ಪರ್ಪೆಂಡಿಕ್ಯುಲರ್ ಟು ಬಿ ಸಿ, ಪಿ ಎನ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್, ಎರಡು ಟ್ರಯಾಂಗಲ್ ಅಲ್ಲಿ. ಈಗ ನಾವು ಪ್ರೂಫ್ ನೋಡ್ತಾ ಹೊರಟ್ರೆ ಪ್ರೀವಿಯಸ್ ಪ್ರಾಬ್ಲಮ್ಗಳ ಥರನೇ ಟ್ರಯಾಂಗಲ್ ಎ ಎಂ ಬಿ ಅಂಡ್ ಟ್ರಯಾಂಗಲ್ ಪಿ ಎನ್ ಕ್ಯೂ ತಗೊಂಡಿದ್ವಿ. ಇದರ ಲೆಫ್ಟ್ ಸೈಡ್, ಇದರ ಲೆಫ್ಟ್ ಸೈಡ್ ಅನ್ನ, ಇದರಲ್ಲಿ ಆಂಗಲ್ ಎಂ, ಇದರಲ್ಲಿ ಆಂಗಲ್ ಎಂ 90 ಡಿಗ್ರಿ ಇದೆ. ಇಲ್ಲಿ ಕಾಣ್ತಾ ಇದೆ ನೀಟಾಗಿ ನಮಗೆ ಪರ್ಪೆಂಡಿಕ್ಯುಲರ್. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಬಿಕಾಸ್ ಗಿವನ್ ಅವರು ಕೊಟ್ಟಿದ್ದಾರೆ. ಹೆನ್ಸ್ therefore A criteria satisfies, hence triangle A and B similar to triangle P and Q. ಇದರಲ್ಲಿ ನಾವೇನ್ ಮಾಡ್ತೀವಿ, ಸಿಮಿಲಾರಿಟಿ ಅಂತ ಅಂದಮೇಲೆ ಪ್ರಪೋರ್ಷನಾಲಿಟಿಯನ್ನು ಬರೆಯೋಣ. ಸೈಡ್ಸ್ ಇಂದು ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಎಂ ಬೈ ಪಿ ಎನ್. ಈಕ್ವೇಶನ್ 2 ಕಂಪೇರ್ 1 and 2. 1 and 2 ಅನ್ನು ಕಂಪೇರ್ ಮಾಡಿದ್ರೆ ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ ಬರೆದು ಬಿಡ್ತೀನಿ ಮಕ್ಕಳೇ, ಫ್ರಮ್ 1 and 2 ಅಂತ ಬರೆಯೋಣ. ಓಕೆನಾ? ಅವಾಗ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಎಂ ಬೈ ಪಿ ಎನ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ಅದು ಕೂಡ ಎ ಬಿ ಬೈ ಪಿ ಕ್ಯೂಗೆ ಸಮ. ಈಗ ನಾವು ಈ ಕಡೆಗೆ ಏರಿಯಾ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಕಾನ್ಸೆಪ್ಟ್ ತಗೊಂಡಿದ್ದೀವಿ. ಹಾಫ್ ಇಂಟು ಬೇಸ್ ಅಂದರೆ ಬಿ ಸಿ, ಹೈಟ್ ಅಂದರೆ ಎ ಎಂ. ಹಾಫ್ ಇಂಟು ಬೇಸ್ ಅಂದರೆ ಕ್ಯೂ ಆರ್, ಹೈಟ್ ಅಂದರೆ ಪಿ ಎನ್. ಹಾಫ್ ಆಫ್ ಕ್ಯಾನ್ಸಲ್, ಬಿ ಸಿ ಬೈ ಕ್ಯೂ ಆರ್ ಇಂಟು ಎ ಎಂ ಬೈ ಪಿ ಎನ್. ಬಿ ಸಿ ಬೈ ಕ್ಯೂ ಆರ್ ಅನ್ನೋದು ಎ ಬಿ ಬೈ ಪಿ ಕ್ಯೂಗೆ ಸಮ. ಎ ಎಂ ಬೈ ಪಿ ಎನ್ ಅನ್ನೋದು ಅದು ಕೂಡ ಎ ಬಿ ಬೈ ಪಿ ಕ್ಯೂಗೆ ಸಮ. ಹಾಗಾಗಿ ಅದರ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಎ ಬಿ ಇಂಟು ಎ ಬಿ ಬೈ ಪಿ ಕ್ಯೂ ಇಂಟು ಪಿ ಕ್ಯೂ, ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಆಯಿತು. ಅಲ್ಲಿಗೆ 1 ಸಿಕ್ತು. ಇನ್ನೆರಡು ಕೂಡ ಸಿಮಿಲರ್ಲಿ. ಹಾಗೇನೆ ಇಲ್ಲಿ ಬೇಕಾದ್ರೆ ಅಂದು ಬರೀತೀನಿ ನಾನು ಏನಂತ, ಸಿಮಿಲರ್ಲಿ. ಇದು ಸಿಂಬಲ್ ಸಿಮಿಲರ್ಲಿ ಅಂತ ಹೇಳೋದು ಮಕ್ಕಳೇ. Similarly, area of triangle ABC by area of triangle PQR is equal to AB by PQ whole square is equal to BC by QR whole square is equal to CA by RP whole square. Hence proved. Okay? ಆಯ್ತಾ ಮಕ್ಕಳೇ? Yes.